ಫೋನ್ಪೇ ಕ್ಯಾಶ್ ಇಲ್ಲ. ನೀನು ಟೆರರಿಸ್ಟ್ ಆಗೋದನ್ನ ಜನಕ್ಕೆಲ್ಲ ತಿಳಿಸ್ತಾ ಇದ್ದೀನಿ. ಫಸ್ಟ್ ಸ್ಟೆಪ್ಪು ಈ ಥರ ಯಾವ್ದಾದ್ರು ಒಂದು ಸಾಕು ತಗೊಂಡು ಅದಕ್ಕೆಲ್ಲ ಸಿಕ್ಕೊಬೇಕು. ಹಾಯ್ ಎಲ್ರಿಗೂ ನಮಸ್ಕಾರ. ನಾವು ಇವತ್ತು ಫಸ್ಟ್ ಟೈಮ್ ಜಸ್ಟ್ ನಾವು ಒಂದು ದೊಡ್ಡದು ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಶಿವನ ಸಮುದ್ರಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ನಾನೇನಂದರೆ ಇಲ್ಲಿಂದ ಮೈಸೂರಿಗೆ ಹೋಗಿದ್ದೆ ನಮ್ಮ ಅತ್ತೆ ಮನೆಗೆ. ಸೊ ಅಲ್ಲಿಂದ ಹೊರಡೋಣ ಅಂತ ಹೇಳ್ಬಿಟ್ಟು ನಾನು ವೈಫ್ ಕರ್ಕೊಂಡು ಬೆಳಗ್ಗೆ ಸುಮಾರು ನಾವು ಹೊರಟಾಗ ಅಂದರೆ ಪ್ಲ್ಯಾನ್ ಮಾಡಿದ್ದು 5:30ಗೆ. ಬಟ್ ಫುಲ್ ಫಾಗ್ ಇರೋದ್ರಿಂದ ನಾನು ಬೈಕ್ ಓಡಿಸಿ ತುಂಬ ದಿವಸ ಆಗೋಗಿತ್ತು. ಆ ಬೈಕ್ ರೆಡಿ ಮಾಡಿಸಿ ಇಲ್ಲಿಂದ ಹೊರಟಾಗ ತುಂಬ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು 7 o'clock ಹೊರಟ್ವಿ. ಅದು ಬೈಕಲ್ಲೂ ಕಾಣಿಸ್ತಿದೆ. ಈ ಮೈಸೂರು ರೋಡಲ್ಲಿ ಬೈಕ್ ಓಡಿಸೋದಂದ್ರೆ ಒಂದು ಏನೋ ಒಂದು ಖುಷಿ, ನನಗಂತೂ ಖುಷಿ. ಸೊ ಇಲ್ಲೇ ಹಂಗೆ ಹೋಗ್ಬೇಕಾದ್ರೆ ಮಂಡಿ ಮೌಲದಿಂದ ಹೊರಟಿದ್ದು. ಸುಮಾರು ಶಿವನ ಸಮುದ್ರ ಬಂದ್ಬಿಟ್ಟು ನಮಗೆ ಅರೌಂಡ್ 70 ಕಿಲೋಮೀಟರ್ಸ್ ಆಗುತ್ತೆ. ಸೊ 70 ಕಿಲೋಮೀಟರ್ಸ್ ಅಂತ ಹೇಳಿದ್ರೆ ನನಗೆ ಗೊತ್ತಿರಲಿಲ್ಲ ಫಸ್ಟ್. ಆ್ಯಕ್ಚುಲಿ ನಾನು ಹೋದಾಗಂತೂ ರೋಡ್ ಚೆನ್ನಾಗಿಲ್ಲ, ಬಟ್ ಇವಾಗ ರೋಡ್ ತುಂಬ ಚೆನ್ನಾಗಿದೆ. ಬಟ್ ಸಿಂಗಲ್ ಲೈನ್ ಹೈವೇ, ಹುಷಾರಾಗಿ ಓಡಿಸಿ ಕಾರ್ ಓಡಿಸ್ಬೇಕಾದ್ರೆ. ಗಾಡೀಲಂತೂ ತುಂಬ ಈಸಿ, ನೀವು ನೋಡ್ತಾ ಇರ್ಬೋದು ವೀಡಿಯೋದಲ್ಲಿ. 2 ವಿಕೆಟ್ ಏನಕ್ಕೆ ತಗೊಂಡೆ? ಹಂಗೆ ಬೇಕು, ಅದು ತೊಗೊಂಡು 2 ತೊಗೊಂಡ್ಬಿಟ್ಟು ಫುಲ್ ಪ್ಯಾಕ್ ಮಾಡ್ಕೊಂಡು ತಗೊಂಡೆ. ಬಟ್ ಇಲ್ಲಿಂದ ಗಾಡಿ ಬರ್ತೀವಿ. ನೀನು ಯಾರು ಅವನ್ನೆಲ್ಲ ಅದರ ಜಾಕೆಟ್ ತೆಗೆದು ಕಾಫಿ ಬಿಡ್ತೇವೆ. ಇದಾವೆ. ನೀನು ಟೆರರಿಸ್ಟ್ ಆಗೋದನ್ನ ಜನಕ್ಕೆಲ್ಲ ತಿಳಿಸ್ತಾ ಇದ್ದೀನಿ. ಫಸ್ಟ್ ಸ್ಟೆಪ್ಪು ಈ ಥರ ಯಾವ್ದಾದ್ರು ಒಂದು ಸಾಕು ತಗೊಂಡು ಅದಕ್ಕೆಲ್ಲ ಸಿಕ್ಕೊಬೇಕು. ಲಿಪ್ಸ್ಟಿಕ್ ಬೇರೆ ಹೊರಗಡೆ ಎಲ್ಲ ಕರೀತೀವಿ. ಆಗ್ತಿಲ್ಲ ಇರಿ. ಏನು ಹಾಕಂತ ಇದ್ದೀನಿ? ಬೇಸಿಕಲಿ ನಾವು ಅಲ್ಲಿಂದ ಟೀ ಕುಡ್ಕೊಂಡು ಟೀ ಶಾಪಿಂದ ಹೊರಟ್ವಿ. ಟೀ ಶಾಪಿಂದ ಹೊರಟ್ಮೇಲಂತೂ ನಾನೊಂಥರ ಮೌಂಟೇನ್ ಪರ್ಸನ್. ಈ ಲೆಫ್ಟ್ ಸೈಡಲ್ಲೆಲ್ಲ ಮೌಂಟೇನ್ ನೋಡಿ ಫುಲ್ ಸಕ್ಕತ್ತಾಗಿ ಕಾಣಿಸ್ತಿದೆ. ನನಗಂತೂ ಫುಲ್ ಇಷ್ಟ ಆಯಿತು. ಅಲ್ಲಿ ಇನ್ನೂ ನೀಟಾಗಿ ಫುಲ್ ಅಂದರೆ ಏನಂದರೆ ಒಂದು ಎಕ್ಸೈಟ್ಮೆಂಟ್ ನನಗೆ ಬೇಗ ಬರುತ್ತೆ ಅಂತ. ಸೊ ಲೆಫ್ಟ್ ಸೈಡ್ ಒಂದು ಆರ್ಚ್ ಸಿಗುತ್ತೆ. ಆರ್ಚ್ ರೆಕಾರ್ಡ್ ಮಾಡೋದು ಮಿಸ್ ಮಾಡಿದ್ದೀನಿ. ಅದಾದಮೇಲೆ ಒಂದು ಹಳ್ಳಿ ರೋಡ್ ಸಿಗುತ್ತೆ. ಆ ಹಳ್ಳಿ ರೋಡ್ ಸ್ವಲ್ಪ ಕೆಟ್ಟಾಗಿದೆ. ಅಲ್ಲಿಂದ ನೆಕ್ಸ್ಟ್ ನೀವೊಂದು 3-4 ಕಿಲೋಮೀಟರ್ಸ್ ಹೋಗಬೇಕು. 3-4 ಕಿಲೋಮೀಟರ್ಸ್ ಹೋಗಾದ್ಮೇಲೆ ನಿಮ್ಗೊಂದು ಚೆಕ್ ಪೋಸ್ಟ್ ಸಿಗುತ್ತೆ. ಫೋನ್ಪೇ ಐತೆ? ಕ್ಯಾಶ್ ಇಲ್ಲ ಮಾತ್ರ. ಫೋನ್ಪೇ ಕ್ಯಾಶ್ ಇಲ್ಲ. ಬರ್ಬೇಕಾದ್ರೆ ಕೊಡಲ್ಲ ಹೊರಗಡೆ ಹಂಗೆ ಐತೆ. ಎಪ್ಪೋ ಸಿಕ್ಕಾದ್ಮೇಲೆ ಆ ಅಣ್ಣ ಅಂತೂ ಫುಲ್ ಹ್ಯಾಪಿ ಹಂಗಂತ, ಯಾಕಂದರೆ ದುಡ್ಡು ಇಸ್ಕೊಂಡಿಲ್ಲ, ಆಮೇಲೆ ಬಂದು ಕೊಡಿ ಅಂತ ಹೇಳಿದ್ರು. ಅದಾಗುತ್ತೆ ನೆಕ್ಸ್ಟ್ ಪ್ಲೇಸನ್ನೇ ನಾನು ಅಲ್ಲಿ ಪಾರ್ಕಿಂಗಿಂದ ಪ್ಲೇಸ್ ಕೊಟ್ವಿ. ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ. ನನಗಂತೂ ಫುಲ್ ಖುಷಿ ಆಯಿತು ನೋಡಿ. ಇವಾಗ ಸ್ವಲ್ಪ ನೀರು ಕಡಿಮೆ ಇದೆ, ಬಟ್ ಇಟ್ ಈಸ್ ವೆರಿ ಬ್ಯೂಟಿಫುಲ್. ನೀವಂತೂ ಡೆಫಿನೆಟ್ಲಿ ವಿಸಿಟ್ ಮಾಡ್ಬೋದು. ಇದಂತೂ ಬೆಸ್ಟ್ ಟೈಮ್ ವಿಸಿಟ್ ಮಾಡೋಕ್ಕಂತ ಹೇಳ್ತೀನಿ. ಯಾಕಂದರೆ ಈಗ ಜನನೂ ಕಡಿಮೆ ಇದ್ದಾರೆ ಆ್ಯಂಡ್ ಪ್ಲೇಸ್ ಕೂಡ ತುಂಬ ಬ್ಯೂಟಿಫುಲ್ ಆಗಿದೆ. ಡೆಫಿನೆಟ್ಲಿ ನಾನಂತೂ ಒಂದು ದಿವಸ ಟ್ರಿಪ್ಗೆ ಆರಾಮಾಗಿ ಪ್ಲ್ಯಾನ್ ಮಾಡ್ಕೊಂಡು ಹೋಗಿ ಬರ್ಬೋದು. ನಾನಂತೂ ಫಾಲ್ಸ್ ಹೋಗಲ್ಲ, ಒಬ್ರಿಗೆ ಹೋಗಿ ನೋಡ್ಕೊಂಬರೋಕ್ಕಾಗಲ್ಲ. ನಿಮ್ಗೆ ಕಳಿಸ್ತೀನಿ. ಈಗ ನೀಟಾಗಿ ಅಲ್ಲಿ ಹೋಗ್ಬಿಟ್ಟು ಎಲ್ಲ ಕ್ಯಾಪ್ಚರ್ ಮಾಡ್ಕೊಂಡು ವಾಪಸ್ ಬರಬೇಕು. ನೀರೊಳಗೆ ಮಾತ್ರ ಬೀಳ್ಬೇಡ ಕಣಪ್ಪ. ನಾನಂತೂ ನನ್ನ ಡ್ರೋನ್ ಅಂತೂ ಫುಲ್ ಈ ಥರ ಎಲ್ಲ ಯಾವತ್ತೂ ಆರಿಸಿರಲಿಲ್ಲ. ಯಾಕಂದ್ರೆ ನಾನು ಬಿಗಿನರ್ ಆಯಿತಾ. ನನ್ನ ಡ್ರೋನ್ ಅಷ್ಟು ಅದೇ ಎಷ್ಟು ಕೇಪಬಿಲಿಟಿ ಅಂತ ನನಗೂ ಗೊತ್ತಿಲ್ಲ ಆ್ಯಕ್ಚುಲಿ. ನಾನು ಜಸ್ಟ್ ಸುಮ್ಮನೆ ನನಗೆ ಕಡಿಮೆ ಸಿಕ್ತು ಅಂತ ಹೇಳ್ಬಿಟ್ಟು ತೊಗೊಂಡಿದ್ದು. ನೀವು ನೋಡ್ತಾ ಇರ್ಬೋದು ಇಲ್ಲಿ ಫಾಲ್ಸ್ ಬ್ಯಾಕ್ ವಾಟರ್ಗೆ ಹೋಗಿದ್ದೆ ಡ್ರೋನ್ ತೊಗೊಂಡು. ಸೊ ಅಲ್ಲೇನಂದರೆ ಶೂಟ್ ಮಾಡಬೇಕಾದ್ರೆ ನನಗಂತೂ ಫುಲ್ ಭಯ. ಯಾಕಂದರೆ ನೀರಲ್ಲೆಲ್ಲೋ ಬಿದ್ದೋದ್ರೆ ಸುಮ್ಮನೆ ಏನಪ್ಪ ಮಾಡೋದು ಅಂತಲೇ ಯೋಚನೆ. ಯಾಕಂದರೆ ಯಾರೂ ಗೊತ್ತಿರೋದಿಲ್ಲ. ಸೊ ಹೆಂಗೋ ಮಾಡಿಬಿಟ್ಟು ಸ್ವಲ್ಪ ಶಾರ್ಟ್ಸ್ ತೊಗೊಂಡೆ. ಸ್ವಲ್ಪ ಶಾರ್ಟ್ಸ್ ಅಂತೂ ನನಗಂತೂ ಫುಲ್ ಇಷ್ಟ ಆಯಿತು. ಯಾಕೆ ನಾನು
ಜಾಸ್ತಿ ಆಟೋಮೇಟೆಡ್ ಶಾರ್ಟ್ಸ್ ತೊಗೊಳಕ್ಕೆ ಇಷ್ಟಪಡಲ್ಲ. ಸೊ ಮ್ಯಾನ್ಯಲಾಗೆ ತೊಗೊತೀನಿ. ಸೊ ಸ್ವಲ್ಪ ಶಾರ್ಟ್ಸ್ ನಾನು ತೊಗೊಂಡಿದ್ದ ಶಾರ್ಟ್ಸ್ ನನಗೆ ಫೇವ್ರೇಟ್, ಯಾಕಂದರೆ ನೀವು ಕಲಿತಿದ್ದೀನಲ್ಲ, ಬೆಟರ್ ಟು ಟೇಕ್ ನಾರ್ಮಲ್ ಶಾರ್ಟ್ಸ್ ಅಂತ ನನಗನ್ನಿಸ್ತು. ಸ್ವಲ್ಪ ಶಾರ್ಟ್ಸ್ ತೊಗೊಂಡಿದ್ದೀನಿ, ನೀವು ಒಂದು ಆ ಕ್ಲಿಪ್ಸ್ ಎಲ್ಲ ನೋಡ್ಕೊಂಬನ್ನಿ. ಸೊ ಅಲ್ಲಿಂದ ನೆಕ್ಸ್ಟು ಫಾಲ್ಸ್ ಮುಗಿಸ್ಕೊಂಡ್ವಿ. ನೆಕ್ಸ್ಟ್ ಅಲ್ಲೇ ಒಂದು ಉಡುಪಿ ಹೋಟ್ಲಿದೆ, ಅಲ್ಲಿ ಹೋಗ್ಬಿಟ್ಟು ತಿಂದ್ವಿ ನನಗೆ ಸರಿ. ಅದಾದಮೇಲೆ ನೆಕ್ಸ್ಟ್ ಏನು ಡ್ಯಾನ್ಸ್ ಮಾಡ್ತೀನಿ ಅಂತ ಹೇಳಿದ್ರೆ ಅಲ್ಲಿ ಯಾವುದೋ ಸಾಂಗ್ ಡ್ಯಾನ್ಸ್ ಮಾಡಿದ್ಲು. ನೆಕ್ಸ್ಟ್ ಅಲ್ಲಿಂದ ಹೊರಟಾಗಿದ ತಕ್ಷಣ ಲೈಕ್ ನಾವು ರೀಚ್ ಆಗಿದ್ದು ಅರೌಂಡ್ ಆಲ್ಮೋಸ್ಟ್ 3 ಆಗಿತ್ತು ಮನೆಗೆ ಬಂದಾಗ. ಸೊ ಇದು ರೋಡ್ ಕಂಡೀಷನ್ ಇದೆ. ಮತ್ತು ಇನ್ನೊಂದು ಬ್ಯೂಟಿಫುಲ್ ಪ್ಲೇಸ್ ಇದೆ, ಅದು ವಿಡಿಯೋದಲ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ಕೊಳ್ಳಿ. ಮತ್ತು ಎಲ್ಲರೂ ಸಬ್ಸ್ಕ್ರೈಬ್ ಮಾತ್ರ ಮಾಡಿ.